ನಮಸ್ಕಾರ. ಬನ್ನಿ ಮಾರ್ಚ್ 2026 ಮೀನರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಜೊತೆಗೆ ಸಿದ್ಧತೆ ಎರಡನ್ನೂ ಕೇಳುತ್ತೆ. ಗ್ರಹಗಳ ಚಲನೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಬೋದು, ಆದರೆ ಚಿಂತೆ ಬೇಡ. ಯಾಕಂದ್ರೆ ಇದೇ ಸಮಯ ಭವಿಷ್ಯದ ಯಶಸ್ಸಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋಕೆ ಒಂದು ಒಳ್ಳೆಯ ಅವಕಾಶ ಕೂಡ ಹೌದು. ಈ ತಿಂಗಳು ನಮ್ಮ ಜೀವನದಲ್ಲಿ ಏನೆಲ್ಲ ತರಲಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ. ಈ ತಿಂಗಳು 3 ದೊಡ್ಡ ಗ್ರಹ ಸಂಚಾರಗಳು ನಡೀತಾ ಇವೆ. ಮೊದಲನೇದಾಗಿ ಶುಕ್ರ ತನ್ನ ಉಚ್ಚ ರಾಶಿಯಾದ ಮೀನಕ್ಕೆ ಬರೋದ್ರಿಂದ ಸೃಜನಶೀಲತೆ ಜಾಸ್ತಿ ಆಗ್ಬೋದು. ಆಮೇಲೆ ಸೂರ್ಯನ ಪ್ರವೇಶ ಆತ್ಮವಿಶ್ವಾಸವನ್ನ ಕೊಡುತ್ತೆ. ಆದರೆ ತಿಂಗಳ ಕೊನೆಗೆ ಶುಕ್ರ ಮೇಷ ರಾಶಿಗೆ ಹೋಗೋದ್ರಿಂದ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳು ಆಗ್ಬೋದು. ಇವೆಲ್ಲ ಸೇರಿ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಮುಂದೆ ನೋಡೋಣ. ಸರಿ, ಈ ತಿಂಗಳ ಭವಿಷ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೆಲವು ಮುಖ್ಯ ವಿಚಾರಗಳನ್ನ ನೋಡೋಣ. ಮೊದಲು ಆರೋಗ್ಯ, ಆಮೇಲೆ ಹಣಕಾಸು, ಸಂಬಂಧಗಳು, ವೃತ್ತಿಜೀವನ, ಹೀಗೆ ಎಲ್ಲವನ್ನೂ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊನೆಗೆ ಈ ತಿಂಗಳ ಸವಾಲುಗಳನ್ನ ಎದುರಿಸೋಕೆ ಕೆಲವು ಸರಳ ಪರಿಹಾರಗಳ ಬಗ್ಗೆನೂ ಮಾತಾಡೋಣ. ಸರಿ, ಹಾಗಾದ್ರೆ ಮೊದಲನೇದಾಗಿ ಆರೋಗ್ಯದ ವಿಚಾರಕ್ಕೆ ಬರೋಣ. ಈ ತಿಂಗಳು ನಮ್ಮ ಆರೋಗ್ಯ ಅಂದ್ರೆ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯದ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ. ನೋಡಿ, 12ನೇ ಮನೆಯಲ್ಲಿ ಕುಜ ಮತ್ತೆ ರಾಹು ಒಟ್ಟಿಗೆ ಇರೋದ್ರಿಂದ ಕೆಲವು ಸವಾಲುಗಳು ಎದುರಾಗಬಹುದು. ಜ್ಯೋತಿಷ್ಯದಲ್ಲಿ 12ನೇ ಮನೆ ಅಂದ್ರೆ ಅದು ವ್ಯಯ ಅಥವಾ ನಷ್ಟದ ಸ್ಥಾನ. ಇಲ್ಲಿ ಶಕ್ತಿಯ ಗ್ರಹ ಕುಜ ಮತ್ತೆ ಹಠಾತ್ ಘಟನೆಗಳ ಕಾರಕ ರಾಹು ಇಬ್ರೂ ಸೇರಿದಾಗ ಏನಾಗಬಹುದು ಅಂತ ನೋಡೋಣ. ಹೌದು, ಈ ಕುಜ ಮತ್ತೆ ರಾಹುವಿನ ಪ್ರಭಾವದಿಂದಾಗಿ ಮುಖ್ಯವಾಗಿ ಸ್ನಾಯುಗಳು, ನರಗಳು, ಆಮೇಲೆ ಬೆನ್ನಿನ ಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ದೇಹದಲ್ಲಿ ಉಷ್ಣತೆ ಕೂಡ ಜಾಸ್ತಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಸ್ವಲ್ಪ ಜಾಗರೂಕರಾಗಿದ್ರೆ ಸಾಕು. ನೋಡಿ, ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಕೆಲವೊಮ್ಮೆ ನಾವು ಆಡೋ ಕಠಿಣ ಮಾತುಗಳಿದೆಯಲ್ಲ, ಅದು ಕುಟುಂಬದಲ್ಲಿ ಸುಮ್ಮನೆ ಜಗಳ ತಂದಿಡುತ್ತೆ. ಇದ್ರಿಂದ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಅದು ಇಡೀ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಈ ತಿಂಗಳು ಮಾತಿನಲ್ಲಿ ಸೌಮ್ಯತೆ ಇರೋದು ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಈ ಸವಾಲುಗಳನ್ನ ಎದುರಿಸೋದು ಹೇಗೆ? ಕೆಲವು ಸರಳ ದಾರಿಗಳಿವೆ. ಮೊದಲನೇದಾಗಿ, ಮಾತಿನಲ್ಲಿ ಶಾಂತಿ ಇರಲಿ. ಎರಡನೇದಾಗಿ, ಹನುಮಂತನ ಆರಾಧನೆ, ಹನುಮಾನ್ ಚಾಲೀಸ ಕೇಳೋದು. ಇವೆಲ್ಲ ನಮ್ಗೆ ಆಂತರಿಕ ಶಕ್ತಿ, ಧೈರ್ಯ ಮತ್ತೆ ಒಂದು ಪಾಸಿಟಿವ್ ಮನಸ್ಥಿತಿಯನ್ನ ಕೊಡುತ್ತೆ. ಆರೋಗ್ಯದ ವಿಷಯದಲ್ಲಿ ಹೇಗೋ ಹಾಗೆಯೇ ಹಣಕಾಸಿನ ವಿಷಯದಲ್ಲೂ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಬೇಕು. ಬನ್ನಿ ಈಗ ನಮ್ಮ ಆರ್ಥಿಕ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲೇ ಹೇಳಿದ ಹಾಗೆ 12ನೇ ಮನೆ ಅಂದ್ರೆ ಅದು ಖರ್ಚಿನ ಮನೆ. ಅಲ್ಲಿ ಧನಾಧಿಪತಿ ಕುಜನೆ ರಾಹುವಿನ ಜೊತೆ ಸೇರ್ಕೊಂಡಿದ್ದಾನೆ. ಇದರರ್ಥ ಏನು? ಅನಿರೀಕ್ಷಿತ ಖರ್ಚುಗಳು ಅಂದ್ರೆ ಇದ್ದಕ್ಕಿದ್ದ ಹಾಗೆ ಹಣಕಾಸು ಖಾಲಿಯಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಈ ತಿಂಗಳು ಬಜೆಟ್ ಮೇಲೆ ಒಂದು ಹಿಡಿತ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ತಿಂಗಳ ಪ್ರಮುಖ ಆರ್ಥಿಕ ಸಲಹೆ ತುಂಬಾನೇ ಸಿಂಪಲ್. ಯಾವುದೇ ದೊಡ್ಡ ಹೂಡಿಕೆ ಅಂದ್ರೆ ಪ್ರಾಪರ್ಟಿ ತಗೊಳ್ಳೋದು, ಗಾಡಿ ತಗೊಳ್ಳೋದು ಅಥವಾ ಬೇರೆ ಯಾವುದೇ ದೊಡ್ಡ ಖರ್ಚುಗಳನ್ನ ಮೇ ತಿಂಗಳ ನಂತರಕ್ಕೆ ಮುಂದೂಡೋದು ಒಳ್ಳೆಯದು. ಅಷ್ಟೇ ಅಲ್ಲ, ದಿನನಿತ್ಯದ ಖರ್ಚುಗಳ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಏಪ್ರಿಲ್ ಮಧ್ಯದವರೆಗೂ ನಾವು ಹಾಕೋ ಎಫರ್ಟ್ಗೆ ಸಿಗೋ ರಿಸಲ್ಟ್ ಸ್ವಲ್ಪ ಕಮ್ಮಿ ಇರಬಹುದು. ಅಂದ್ರೆ ಸುಮಾರು 40-45% ಅಷ್ಟೇ ಫಲ ಸಿಗಬಹುದು. ಇದು ಕೇಳೋಕೆ ಸ್ವಲ್ಪ ನಿರಾಸೆ ಅನ್ಸ್ಬಹುದು, ಆದ್ರೆ ಇದು ತಾತ್ಕಾಲಿಕ ಅಷ್ಟೇ. ಇಲ್ಲಿ ತಾಳ್ಮೆಯೇ ದೊಡ್ಡ ಮದ್ದು. ಯಾಕೆ ಹೀಗೆ? ಯಾಕೆ ಮೇವರೆಗೂ ಕಾಯ್ಬೇಕು? ಯಾಕಂದ್ರೆ ಮೇ ತಿಂಗಳ ನಂತರ ಗುರುಬಲ ಚೆನ್ನಾಗಿರತ್ತೆ. ಜ್ಯೋತಿಷ್ಯದಲ್ಲಿ ಗುರು ಅಂದ್ರೆ ಅದೃಷ್ಟ, ವಿಸ್ತರಣೆ. ಗುರುಬಲ ಹೆಚ್ಚಾದಾಗ ಯಶಸ್ಸಿನ ಸಾಧ್ಯತೆಗಳು ಕೂಡ ತಾನಾಗೇ ಜಾಸ್ತಿಯಾಗತ್ತೆ. ಅದಕ್ಕೆ ಸರಿಯಾದ ಸಮಯಕ್ಕೆ ಕಾಯೋದರಲ್ಲಿನೇ ಜಾಣತನ ಇದೆ. ಸರಿ, ಇನ್ನು ಜೀವನದ ಇನ್ನೊಂದು ಮುಖ್ಯ ಭಾಗ ಅಂದ್ರೆ ಸಂಬಂಧಗಳ ಕಡೆಗೆ ಬರೋಣ. ಈ ತಿಂಗಳು ಮೀನರಾಶಿಯವರ ಕುಟುಂಬ ಹಾಗೂ ವೈಯಕ್ತಿಕ ಸಂಬಂಧಗಳಲ್ಲಿ ಏನೆಲ್ಲ ಆಗಬಹುದು ಅಂತ ನೋಡೋಣ ಬನ್ನಿ. ಒಳ್ಳೆಯ ವಿಷಯ ಅಂದ್ರೆ ಸಹೋದರರ ಜೊತೆಗಿನ ಸಂಬಂಧ ಚೆನ್ನಾಗಿರತ್ತೆ, ಸಾಮರಸ್ಯ ಇರತ್ತೆ. ಆದ್ರೆ ಕುಜನ ಪ್ರಭಾವದಿಂದಾಗಿ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಇನ್ನೂ ಒಳ್ಳೆಯದು. ಇನ್ನು ಮದುವೆ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ತಾಳ್ಮೆ ಬೇಕು. ಶನಿಯ ಪ್ರಭಾವದಿಂದ ಮದುವೆ ಮಾತುಕತೆಗಳಲ್ಲಿ ಸ್ವಲ್ಪ ತಡವಾಗಬಹುದು. ಆದ್ರೆ ಮೇ ನಂತರದ ಸಮಯ ತುಂಬಾನೇ ಅನುಕೂಲಕರವಾಗಿರುತ್ತೆ. ಈಗಾಗಲೇ ಮದುವೆಯಾಗಿರೋ ದಂಪತಿಗಳು ತಮ್ಮ ಆರೋಗ್ಯದ ಬಗ್ಗೆ, ಸಣ್ಣಪುಟ್ಟ ಸಮಸ್ಯೆಗಳ ಬಗ್ಗೆ ಗಮನ ಇಡೋದು ಒಳ್ಳೆಯದು.
ಒಂದು ವೇಳೆ ಕುಟುಂಬದವರ ಆರೋಗ್ಯದ ಬಗ್ಗೆ ಏನಾದ್ರೂ ಚಿಂತೆಗಳಿದ್ರೆ ಲಕ್ಷ್ಮೀ ನರಸಿಂಹನ ಪೂಜೆ ಮಾಡೋದು ಉತ್ತಮ ಅಂತ ಸಲಹೆ ನೀಡಲಾಗಿದೆ. ಇದು ರಕ್ಷಣೆ ಕೊಡುತ್ತೆ ಮತ್ತೆ ಮನೆಯಲ್ಲಿ ಸಾಮರಸ್ಯವನ್ನ ತರುತ್ತೆ ಅಂತ ಒಂದು ನಂಬಿಕೆ. ನೋಡಿ, ವೃತ್ತಿಜೀವನದ ವಿಷಯದಲ್ಲೂ ಇದೇ ತಾಳ್ಮೆಯ ಕಥೆ ಮುಂದುವರಿಯುತ್ತೆ. ಸದ್ಯದ ಸಂಯಮ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಒಂದು ಮೆಟ್ಲು ಅಂತ ಅನ್ಕೋಬೇಕು. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಎಚ್ಚರಿಕೆ ಇದೆ. ಅದು ತಂದೆಯವರ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ವಿಶೇಷವಾಗಿ ಮಾರ್ಚ್ 14ರಿಂದ ಏಪ್ರಿಲ್ 14ರವರೆಗಿನ ಸಮಯದಲ್ಲಿ ಅವರ ಆರೋಗ್ಯ, ಅದರಲ್ಲೂ ಹೃದಯ ಸಂಬಂಧಿ ವಿಚಾರಗಳಲ್ಲಿ ತುಂಬಾ ಕಾಳಜಿ ವಹಿಸೋದು ಅತ್ಯಗತ್ಯ. ಸರಿ, ಹಾಗಾದ್ರೆ ವೃತ್ತಿಜೀವನದ ಟೈಮ್ಲೈನ್ ನೋಡೋದಾದ್ರೆ ಏಪ್ರಿಲ್ 14ರವರೆಗೆ ತಾಳ್ಮೆಯಿಂದ ಸೌಮ್ಯವಾಗಿರೋದು ಮುಖ್ಯ. ಆನಂತರ ಪಾಸಿಟಿವ್ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು. ಇನ್ನು ಮೇ ತಿಂಗಳ ನಂತರ ಗುರುಬಲದಿಂದಾಗಿ ದೊಡ್ಡ ಲಾಭಗಳು, ಪ್ರಗತಿ ಎಲ್ಲವನ್ನೂ ಕಾಣಬಹುದು. ಸರಿ, ಇಷ್ಟೆಲ್ಲಾ ಕೇಳಿದ್ಮೇಲೆ ಈ ತಿಂಗಳನ್ನ ಯಶಸ್ವಿಯಾಗಿ ದಾಟೋಕೆ ಏನ್ ಮಾಡ್ಬೇಕು? ಬನ್ನಿ, ಈ ತಿಂಗಳ ಮುಖ್ಯ ಸವಾಲುಗಳು ಮತ್ತು ಅದಕ್ಕೆ ಇರೋ ಸರಳ ಪರಿಹಾರಗಳನ್ನ ಒಂದೇ ಕಡೆ ನೋಡೋಣ. ಈ ಟೇಬಲ್ ಇದೆಯಲ್ಲ, ಇದು ಈ ತಿಂಗಳ ಒಂದು ಆಕ್ಷನ್ ಪ್ಲಾನ್ ಇದ್ದ ಹಾಗೆ. ಆರೋಗ್ಯದ ಸಮಸ್ಯೆಗಳಿದ್ರೆ ಹನುಮಂತನ ಪೂಜೆ, ಹಣಕಾಸಿನ ಸವಾಲುಗಳಿದ್ರೆ ಲಕ್ಷ್ಮೀ ನರಸಿಂಹನ ಪೂಜೆ, ಹೀಗೆ ಪ್ರತಿಯೊಂದು ಸವಾಲಿಗೂ ಒಂದು ಪರಿಹಾರವನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು ನಮ್ಮ ಪ್ರಾರ್ಥನೆಗಳು, ನಮ್ಮ ಆಧ್ಯಾತ್ಮಿಕ ಆಚರಣೆಗಳು ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಆಗಿರ್ಬೇಕು ಅನ್ನೋದನ್ನ ಈ ಚಾರ್ಟ್ ತೋರಿಸುತ್ತೆ. ನೋಡಿ, ಆರೋಗ್ಯ ಮತ್ತು ಹಣಕಾಸು ಈ ತಿಂಗಳ ದೊಡ್ಡ ಸವಾಲುಗಳು. ಅದಕ್ಕೆ ತಕ್ಕಂತೆ ಲಕ್ಷ್ಮೀ ನರಸಿಂಹ ಮತ್ತು ಹನುಮಂತನ ಆರಾಧನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಒಳ್ಳೆಯದು. ಕೊನೆಯದಾಗಿ ಹೇಳೋದಾದ್ರೆ, ಈ ಮಾರ್ಚ್ ತಿಂಗಳನ್ನ ಒಂದು ಕಷ್ಟದ ಸಮಯ ಅಂತ ನೋಡೋದ್ ಬೇಡ. ಬದ್ಲಿಗೆ ಮೇ ತಿಂಗಳ ನಂತರ ಬರ್ಲಿರೋ ದೊಡ್ಡ ಯಶಸ್ಸಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋ ಸಮಯ ಅಂತ ಅನ್ಕೋಬೇಕು. ಇವತ್ತಿನ ತಾಳ್ಮೆ ನಾಳಿನ ಗೆಲುವಿಗೆ ದಾರಿ. ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆ ಇಷ್ಟೇ: ಈ ಎಚ್ಚರಿಕೆಯ ತಿಂಗಳನ್ನು ತಾಳ್ಮೆ ಮತ್ತು ಭಕ್ತಿಯಿಂದ ಭವಿಷ್ಯದ ಯಶಸ್ಸಿಗೆ ಒಂದು ಲಾಂಚ್ ಪ್ಯಾಡ್ ಆಗಿ ಹೇಗೆ ಬದಲಾಯಿಸಿಕೊಳ್ಳಬಹುದು? ಖಂಡಿತವಾಗಿಯೂ ಇದು ಸಾಧ್ಯ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.